ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮಮೂರುತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯ ದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನು ತೋಂಟದ ಸಿದ್ಧಲಿಂಗ ಯತಿಗಳವರನ್ನು ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನು ನಿಮ್ಮೆಲ್ಲರ ಆರಾಧ್ಯ ದೈವ ಬೆಣ್ಣೆ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರೊಟ್ಟಿಗೆ 6ನೆಯ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೆರವೇರಿಸಿಕೊಟ್ಟಿರುವಂಥ ನಮ್ಮವರೇ ಆದ ಶರಣಕುಮಾರ್ ಯಾಳ್ಗಿ ಗವಾಯಿಗಳವರಲ್ಲಿ, ತಬಲಾವಾದಕರಾಗಿರುವಂಥ ನಮ್ಮವರೇ ಆದ ಶಿವಕುಮಾರ್ ಕಟ್ಟಿ ಸಂಗಾವಿಯವರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಅನಂತರಾಯ ಶಿರಸಮ್ಮನವರ ಆರಾಧ್ಯ ದೈವನಾದ ವೀರಮಲ್ಲೇಶ್ವರನ ಅರ್ಥಾತ್ ತಾರಕೇಶ್ವರನ ಕೃಪೆಯಿಂದ ಜನಿಸಿರುವಂಥ ಹೆಣ್ಣು ಮಗುವಿನ ಲಿಂಗಧಾರಣೆಯ ಜೊತೆಯಾಗಿ ತೊಟ್ಟಿಲ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು 13ನೆಯ ದಿನಕ್ಕೆ ಉಮರಾಣಿ ಎನ್ನುವ ಗ್ರಾಮದೊಳಗೆ ಗ್ರಾಮದ ಸುಮಂಗಲಿಯರೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹಾಗೆ ತಾವುಗಳೆಲ್ಲರೂ ಸೇರಿ 4 ಹಗ್ಗಗಳ ಪ್ರತೀಕವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳಿಗನ್ವಯ ಆಗುವ ಹಾಗೆ ಆ ತೊಟ್ಟಿಲನ್ನು ತೂಗುವಂಥ ಘಳಿಗೆಯೊಳಗ ತಾವುಗಳೆಲ್ಲ ನಿನ್ನೆಯ ದಿವಸ ಭಾಗಿಯಾಗಿತ್ತು. ತೊಟ್ಟಿಲು ತೂಗುದ್ರೇನೆ ಮಗು ಮಲಗ್ತದೆ. ಮಗು ಮಲಗಬೇಕಾಗಿತ್ತು ಅಂದರೆ ಲತಾ ಮಂಗೇಶ್ಕರ್ ಅವರು, SP ಬಾಲಸುಬ್ರಹ್ಮಣ್ಯನವರು ಹಾಡಿದ್ರೆ ಕೇಳಲ್ಲ. ತಾಯಿಯ ಜೋಗುಳ ಪದ ಹಾಡಿದ್ರೆ ಮಾತ್ರ ಮಗು ಮಲಗ್ತದೆ. ಅಂಥ ಜೋಗುಳ ಗೀತೆಗಳನ್ನು ಹಾಡುವುದರ ಮೂಲಕ ಒಂದು ಬಾರಿ ತೊಟ್ಟಿಲು ಮೇಲೆ, ಮಗದೊಂದು ಬಾರಿ ತೊಟ್ಟಿಲು ಕೆಳಗೆ. ನೀವು ಜೋಕಾಲಿ ಆಡದಂಗ ಇದು ಸಹಿತ ಬದುಕು. ಒಮ್ಮೆ ಶ್ರೀಮಂತಿಕೆ ಅನ್ನುವಂಥ ಮೇಲ್ಗಡೆ ಹೋಗಿರ್ತೀವಿ, ಬಡತನ ಅಂತ ಬಂದಾಗ ಕೆಳಗೆ ಬಂದಿರ್ತೀವಿ. ಆ ಶ್ರೀಮಂತಿಕೆ ಬಂದಾಗ, ಬಡತನ ಬಂದಾಗ ನಮ್ಮ ಮನಸ್ಥಿತಿ ಒಂದಾಗಿ ಇಟ್ಟುಕೊಳ್ಳಬೇಕು ಅನ್ನೋ ಪ್ರತೀಕವೇ ಈ ತೊಟ್ಟಿಲು ಮಹೋತ್ಸವ.
ಇಂಥ ತೊಟ್ಟಿಲ ಮಹೋತ್ಸವದೊಳಗ ತಾವುಗಳೆಲ್ಲ ಭಾಗಿಯಾಗಿದ್ರು. ಇವತ್ತಿನ ದಿವಸ ಲಿಂಗಮ್ಮ ಅನ್ನುವಂಥ ನಾಮಾಂಕಿತವನ್ನ ಕೊಡುವುದರ ಮೂಲಕ ನಾಮಾತೀತಳಾಗಿರುವಂಥವಳಿಗೆ ನಾಮ ಸೀಮೆಗಳ ಅವಶ್ಯಕತೆ ಇಲ್ಲದವಳಂಥವಳಿಗೆ ಲಿಂಗಮ್ಮ ಅನ್ನುವಂಥ ನಾಮವನ್ನ ಕೊಟ್ಟಿದ್ದೀರಿ. ಗರ್ಭದೊಳಗ ಇದ್ದಾಗ ಯಾವ ಹೆಸರು ಇರುವುದಿಲ್ಲ, ಗರ್ಭದಿಂದ ಬಂದಾಗ ಇದು ಆ ಜಾತಿ, ಇದು ಈ ಧರ್ಮ, ಇದು ಮ್ಯಾಲಿನವ್ರದು, ಇದು ಕೆಳಗಿನವ್ರದು, ಆ ಹೆಸರ ಈ ಹೆಸರ ಅಂತ ಕೊಟ್ಟು ಮಕ್ಕಳ ತಲೆಯೊಳಗ ವಿಷದ ಬೀಜವನ್ನು ನಾವೇ ಬಿತ್ತುತ್ತೀವಿ. ಹಂಗ ನಾಮಾತೀತಳಾಗಿರುವಂಥವಳಿಗೆ ಲಿಂಗಮ್ಮ ಅಂತ ಹೆಸರನ್ನ ಕೊಟ್ಟು ಆ ಲಿಂಗಮ್ಮಳು ಬೆಳೆಯುವಂಥ ಪರಿಯನ್ನ ನಾವುಗಳೆಲ್ಲ ಇವತ್ತು ಗಮನಿಸ್ಕೊಳ್ಬೇಕಾಗಿದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ. ಜಾನಪದ ಗರಿತಿ ಬಾಳ ಚಲೋ ಬರಿತಾಳೆ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮುಖವ ತೊಳೆದೇ. ಲಾಲಿ 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 ಜೋ, ಲಾಲಿ ಲಾಲಿ ಲಾಲಿ. ಕೂಸು ಇದ್ದ ಮನೆಗೆ ಬೀಸಣಕಿಯ ತಕ್ಕ, ಕೂಸು ಕಂದಯ್ಯ ಒಳವಾರಗ. ಕೂಸು ಇದ್ದ ಮನೆಗೆ ಬೀಸಣಕಿಯ ತಕ್ಕ, ಕೂಸು ಕಂದಯ್ಯ ಒಳವರಗ. ಕೂಸು ಕಂದಯ್ಯ ಒಳವರಗ ಆಡಿದರ, ಬೀಸಣಕಿ ಗಾಳಿ ಸುಳಿದಾವ, ಬೀಸಣಕಿ ಗಾಳಿ ಸುಳಿದಾವ. ತೊಟ್ಟಿಲದಾಗೊಂದ ತೊಳೆದ ಮುತ್ತನ್ನು ಕಂಡು ಹೊಟ್ಟೆ ಮೇಲಾಗಿ ಮಲಗ್ಯಾಳ ಕಂದಮ್ಮ. ಹಸರಂಗಿ ತೊಡಸೀನಿ ಹಲಗಡಗ ಇಡಸೀನಿ, ಹಳ್ಳಕ್ಕ ನೀನು ಬರಬ್ಯಾಡ. ಹಸರಂಗಿ ತೊಡಸೀನಿ ಹಲಗಡಗ ಇಡಸೀನಿ, ಹಳ್ಳಕ್ಕ ನೀನು ಬರಬ್ಯಾಡ. ಹಳ್ಳಕ್ಕ ನೀನು ಬರಬ್ಯಾಡ ನನ್ನ ಕಂದ, ಬೆಳ್ಳಕ್ಕಿ ಹಿಂಡು ಬೆದರ್ಯಾವ, ಬೆಳ್ಳಕ್ಕಿ ಹಿಂಡು ಬೆದರ್ಯಾವ. ತೊಟ್ಟಿಲದಾಗೊಂದ ತೊಳೆದ ಮುತ್ತನ್ನು ಕಂಡು ಹೊಟ್ಟೆ ಮೇಲಾಗಿ ಮಲಗ್ಯಾಳ, ಹೊಟ್ಟೆ ಮೇಲಾಗಿ ಮಲಗ್ಯಾಳ ಲಿಂಗಮ್ಮ. ಮುತ್ತಿನ ದೃಷ್ಟಿ ತೆಗದೇನ, ಮುತ್ತಿನ ದೃಷ್ಟಿ ತೆಗದೇನ. ಲಾಲಿ 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 ಜೋ, ಲಾಲಿ 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 ಜೋ, ಲಾಲಿ ಲಾಲಿ
ಲಾಲಿ ಲಾಲಿ ಶಿರಸಮ್ಮ ಕೊಡುವಂಥ ಸಂಸ್ಕಾರ ಇಂಥದ್ದು. ನೀವು ಹೇಗ ಮಕ್ಕಳನ್ನ ಬೆಳೆಸ್ತೀರೋ ಹಾಗ ಮಕ್ಕಳು ಬೆಳೀತಾ. ನೀವು ಟಿವಿ ಮುಂದೆ ಕುಂತ ರಿಮೋಟ್ ಹಿಡ್ಕೊಂಡು ಕುಂತ್ರಿ ಅಂದ್ರೆ ಅವು ನಿಮ್ಮ ಮುಂದೆ ಮೊಬೈಲ್ ಹಿಡ್ಕೊಂಡು ಕುಂದಿರುತ್ತ. ಹೇಳದ ಅರ್ಥ ಆಯ್ತಲ್ರಿ? ಮಕ್ಕಳು ನೀವು ಹೇಳಿದ್ದು ಕೇಳಲ್ಲ. ನೀವೇನು ಮಾಡಿರ್ತೀರೋ ಅದನ್ನ ಮಕ್ಕಳು ಮಾಡ್ತಾ. ಮಕ್ಕಳ ಕೈಯೊಳಗ ಮೊಬೈಲ್ ಕೊಡೋಕ್ಕಿಂತ ಮೊದಲ ನೀವು ಕೈಯಾಗ ಪುಸ್ತಕ ಹಿಡ್ಕೊಂಡು ಕುಂದ್ರಿ. ನಿಮಗೆ ಗೊತ್ತಿರ್ಲಾರ್ದಂಗ ಮಕ್ಕಳು ಓದ್ಕೋತ ಕುಂತಿರ್ತ. ನೀವೇ ಟಿವಿ ಮುಂದೆ ಕುಂತಾಗ ಮಕ್ಕಳಂತಾವ, ಯಪ್ಪ ನಂಗೆ 70,000 ರೂಪಾಯಿದ ಮೊಬೈಲ್ ಬಂದದಲ್ಲ ಅದೇ ಕೊಡಿಸ್ಬೇಕಂತ. ನೀವು 20,000 ರೂಪಾಯಿ ಟಿವಿ ಮುಂದೆ ಕುಂತ್ರೆ 70,000 ರೂಪಾಯಿ ಮೊಬೈಲ್ ಹಿಡ್ಕೊಂಡು ಅವು ಕುಂದಿರುತ್ತ. ಸಂಸ್ಕಾರ ಕೊಡಬೇಕು. ಮಕ್ಕಳನ್ನ ಭೂಮಿಗೆ ತರೋದಷ್ಟೇ ಅಲ್ಲ, ಮಕ್ಕಳನ್ನ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಸ್ಕೊಳ್ಳೋದಲ್ಲ. ಮಕ್ಕಳನ್ನ ಮದುವೆ ಮಾಡುವ ಕೊಡುವಕ್ಕಿಂತ ಮೊದಲು, ಮಕ್ಕಳು ಸಂಸಾರಿ ಆಗುವಕ್ಕಿಂತ ಮೊದಲು ಸಂಸ್ಕಾರಿ ಆಗಬೇಕು. ಯಾವ ಸಂಸ್ಕಾರಿ ಆಗ್ತಾನ ಅವ್ರ ಮನ್ಯಾಗ ಸ್ವರ್ಗ ಇರ್ತದೆ. ಹೇಳುವ ತಾತ್ಪರ್ಯ, ಮಗ ಹುಟ್ಟಿದ ಮ್ಯಾಲ ಮಗಳು ಹುಟ್ಟಿದ ಮ್ಯಾಲ ಸಂಸ್ಕಾರ ಕೊಡೋದಲ್ಲ, ಗರ್ಭವತಿ ಇದ್ದಾಗಲೇ ಸಂಸ್ಕಾರ ಕೊಡೋದು ನೆನಪಿರಲಿ. ನೀವು ಗರ್ಭಧಾರಣೆ ಯಾವಾಗ ಮಾಡ್ತೀರೋ ಮಾಡಿದ ಘಳಿಗೆಯಿಂದಲೇ ಮಗು ನಿಮ್ಮ ಚಲನ ವಲನಗಳನ್ನು ಗಮನಿಸ್ತದೆ. ಹಿರಿಯರು ಹೇಳ್ತಿರ್ತಾರೆ, ತಾಯಿ ಮಗಳ ನೀ ಹೊಟ್ಲೆದಿಯವ, ಅಂಥವಿಂಥವು ನೋಡಬ್ಯಾಡ, ಅಂಥದಿಂಥವು ತಿನ್ನಬ್ಯಾಡ, ಅಂಥವಿಂಥವು ಓದಬ್ಯಾಡ. ಅವು ನಿಮಗಾಗಿ ಅಲ್ಲ, ಮಕ್ಕಳಿಗಾಗಿ. ನೀವು ಏನು ಮಾತಾಡ್ತೀರೋ ಮಕ್ಕಳು ಕೇಳಿಸ್ಕೊಳ್ಳುತ್ತಾವ. ಷೋಡಶ ಸಂಸ್ಕಾರಗಳು ಅಂತ ಬರೀತದೆ. ಷೋಡಶ ಸಂಸ್ಕಾರಗಳು ಅವೆಷ್ಟಾದರೂ ಇರಲಿ, ಸಂಸ್ಕಾರನೇ. 3 ವರ್ಷದ ಬುದ್ಧಿ ಎಷ್ಟು ವರ್ಷ ರೀ? 100 ವರ್ಷ. 3 ವರ್ಷದ ಬುದ್ಧಿ 100 ವರ್ಷದ ತನಕ ನಮ್ಮ ಜೊತೆಗೆ ಬರುತ್ತದೆ ಅಂದ ಮ್ಯಾಲ, ಕೋಣನಂಗ ಬೆಳೆದ ಮೇಲೆ ಮುತ್ತೈವನ್ನ ಮಾತು ಕೇಳಲಾಗೇನ ತಟಕ ಬಂದು ಹೇಳು ಅಂತಂದ್ರೆ ಕೇಳ್ತಾವೇನ್ರಿ? ಗಿಡವಾಗಿ ಬಗ್ಗದ್ದು ವಾ, ನೀವು ಈಗ ಬಗ್ರಿ ವಾ, ಈಗ ಬಗ್ಗದ್ರಿ ಅಂದ್ರೆ ನಿಮ್ಮ ಅವ್ವ ಅಪ್ಪಗೆ ಚಲೋ ಹೆಸರು ಕೊಡ್ತೀರಿ. ಇದು ಯಾಕೋ ಸರಿ ಇಲ್ಲ ನೋಡಪ್ಪ, ಇದು ಒಂಚೂರು ಯಾಕೋ ಒಂಚೂರು ಇಲ್ಲ, ನಾಳೆ ತೆಗ್ದುಬಿಟ್ಟು ಇದು ಇಟ್ಟು ತೆಗ್ದ್ಬಿಡು. ಕೊಡಬೇಕು ಸಂಸ್ಕಾರ. ಜನಗಳಿಗೆ ಬೇಕಪ್ಪ, ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ. ಬಹಳ ಲಕ್ಷ ಕೊಟ್ರಿ ಕೇಳ್ರಿ. 4 ಸಾಲದ ಸುಮ್ಮನೆ ಹಿಂಗೆ ಖಂಡ ತುಂಡು ಮಾಡಿ ಬಿಸಾಕಿ ಬಿಡ್ತಾನ ದಾರ್ಶನಿಕ. ಪಾಪ ಪುಣ್ಯಾತ್ಮ ಯಾರು ಬರೋದಾನು ಗೊತ್ತಿಲ್ಲ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲಿ. ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲಿ. ದನ ಹಿಂದೆ ತಿರುಗುವುದು ನೋಡಿ ಮುಳ್ಳಿನ ಬೇಲಿ. ದನ ಹಿಂದೆ
ತಿರುಗುವುದು ನೋಡಿ ಮುಳ್ಳಿನ ಬೇಲಿ, ಈ ಜನಗಳು ಮುರಿದು ಹೋಗುವರು ಮನೆ ಮಠದ ಕೀಲಿ. ದನ ಹೊಲದಾಗ ಬರಬಾರ್ದಂತ ಏನು ಹಾಕ್ತೀರಿ? ಬೇಲಿ. ಆ ಮುಳ್ಳಿನ ಬೇಲಿ ನೋಡ್ದು ಅಂದ್ರೆ ದನ ಇದು ನಾ ಹೋಗೋ ಜಾಗ ಅಲ್ಲ ಅಂತ ಸುಮ್ಮನೆ ತಿರುಗಿ ಬರ್ತಾವ. ಮನೆಗೆ ಮಠಕ್ಕ ಕೀಲಿ ಹಾಕದಂದ್ರೆ ಮುದ್ದಾಮ್ ಓಡ್ ಬಂದಿರ್ತೀರಿ. ಏನು ಇಟ್ಟಿರ್ತಾರ ಒಳಗೆ ಹೊತ್ಕೊಂಡು ಹೋಗ್ಬೇಕಂತ. ಈ ಜನಗಳು ಹೋಗುವರು ಮನೆ ಮಠದ ಕೀಲಿ ಮುರಿತು. ಅದಕ್ಕಾಗಿ ಸಂಸ್ಕಾರ ಬೇಕಾಗಿತ್ತು. ಮಗ ಟ್ರೈನ್ಯಾಗ ಕುಂತಿದ್ದ, ಹೋಗಿರಿ ರೈಲ್ವೆನ್ಯಾಗ? ಮ್ಯಾಲ ಸೀಟ್ನ್ಯಾಗ ಕುಂತಾಗ ಒಬ್ಬಾಕಿ ಹಣ್ಣು ಮಾರ್ಕೋಂತ ಬಂದ್ಲು. ಆಕಿನ ಕಣ್ಣ ಮುಂದದ ಈ ಬುಟ್ಟಿ ಹೊತ್ಕೊಂಡಾಳ ತಲೆ ಮ್ಯಾಲ ಕುಂತ ಹುಡುಗ ಅಂದ, ನಾ ಕೈ ಹಾಕಿ ತಗೊಂಡ್ರೆ ಈಕಿಗೇನು ಗೊತ್ತಾಗತ್ತಾ ಅಂದವ. ಕೈ ಹಾಕದ, ಒಂದು ತಗೊಂಡ, ಕೆಳಗಿಳದ, ಮನೆಗೆ ಓಡಿ ಬಂದ. ಅವು ಕೇಳದ್ಲ, ಎಲ್ಲಿಂದ ತಂದೆ ಅಂದ. ಯವ್ವ ಟ್ರೈನ್ಯಾಗ ಮ್ಯಾಲ ಕುಂತಿದ್ದೆ, ಆಕಿನ ಕಣ್ಣು ಮುಂದಿದ್ದು, ನಾ ಕೈ ಹಾಕಿ ತಗೊಂಡ್ರೆ ಆಕಿಗೇನು ಗೊತ್ತಾಗತ್ತಾ ಅಂತ ಒಂದು ತಗೊಂಡ ಕೆಳಗೆ ಇಳಿದು ಬಂದೀನಂದಾಗ ಅವ್ವ ಮೂಲ್ಯಾಗಿದ್ದು ಒಡಗಟ್ಟಿಗೆ ತೊಗೊಂಡು ಮೆತ್ತಗೆ ಬಡದ್ ಹೊಡಿತಾಳು. ಹೊಡೆದ ಮೇಲೆ ಅವ್ರವ್ವ ಏನಂತಾಳು ಗೊತ್ತನ್? ಹುಚ್ಚ, ನಿಮ್ಮ ಮನ್ಯಾಗ ನೀವು ಒಬ್ಬನೇ ಅದೇ, ನಿಮ್ಮ ಅಪ್ಪ ನಾ ಇಲ್ಲೇನು ಅಂದ್ಲಕ್ಕಿ. ತಿಳಿತ್ರ ಅವ್ವ? ಹಿಂಗೆ ಯಾರಿಗೂ ಹೇಳಬೇಡ್ರಿ. ಹುಚ್ಚ, ನೀವು ಒಬ್ಬನೇ ಅದೇನು, ನಿಮ್ಮವ್ವ ನಿಮ್ಮಪ್ಪ ಕಾಣುತ್ತೀವಿಲ್ಲ ನಾವು. ಮಗ ತಿಳ್ಕೊಂಡ. ಏನು ತಿಳ್ಕೊಂಡ? ಇನ್ನು ಮುಂದೆ ಕಳ್ಳತನ ಮಾಡೋದಾದ್ರೆ ಒಂದಲ್ಲ 3 ಕಳ್ಳತನ ಮಾಡಬೇಕು. 3 ಕಳ್ಳತನ ಮಾಡಬೇಕಂತ ಕಳ್ಳಾದ, ಭಾಳ ದೊಡ್ಡ ಕಳ್ಳಾದ. ಪೊಲೀಸರೊಂದು ಆಜ್ಞೆ ಹೊರಡಿಸಿ ಬಿಡ್ತಾರ. ಈ ಕಳ್ಳ ಎಲ್ಲಿ ಸಿಗುತ್ತಾನ ಅವನಿಗೆ ಗುಂಡಿಕ್ಕಿ ಕೊಲ್ಲರಿ ಅಂತ ಆಜ್ಞೆಯನ್ನು ಹೊರಡಿಸ್ತಾರೆ. ಬಹಳ ದೊಡ್ಡ ಕಳ್ಳನಾಗಿ ಬೆಳೆದಿರುವಂಥ ಪುಣ್ಯಾತ್ಮ ಒಂದು ದಿವಸ ಪೊಲೀಸರ ಕೈಯೊಳಗ ಸಿಗುತ್ತಾನ. ಸಿಕ್ಕ ಗಳಿಗೆಯೊಳಗ ಪೊಲೀಸರ ತಗೊಂಡ ಬಂದ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ನ್ಯಾಯಾಧೀಶ ಹೇಳ್ತಾನ, ಇವನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ತೀರ್ಪು ಕೊಟ್ಟ. ಯಾವಾಗ ಗಲ್ಲು ಶಿಕ್ಷೆಯನ್ನ ಕೊಟ್ಟ, ಗಲ್ಲು ಶಿಕ್ಷೆಗೆ ಏರುವಂಥ ಮನುಷ್ಯನ ಕೊನೆಯ ಆಸೆ ಏನು ಅಂತ ಕೇಳೋದು ಧರ್ಮ. ಕೇಳುತ್ತಾ, ನಿನ್ನ ಕೊನೆಯ ಆಸೆ ಏನು? ಕಳ್ಳ ಹೇಳದ, ನಮ್ಮವ್ಗ ನೋಡ್ಬೇಕಂತ ಮಾಡಿ. ಯಾವಾಗ ನಮ್ಮ ಅವ್ಗ ನೋಡ್ಬೇಕಂತ ಮಾಡೀನಿ ಅಂದಾಗ ಅವ್ಗ ಕರ್ಕೊಂಡು ಬರ್ತಾರ. ಇನ್ನೊಂದು ಅರ್ಧ ಗಂಟೆ ಉಳಿದಿರ್ತದೆ ಗಲ್ಲು ಶಿಕ್ಷೆಗೆ ಏರಿಸುವುದಕ್ಕ. ಅವ್ವ ನಿಂತಾಳ, ಮಗ ಇಲ್ಲಿ ನಿಂತಾನ. ಇನ್ನೊಂದು 10 ನಿಮಿಷದೊಳಗ ಈ ಕೊರಳಿಗೆ ಕುಣಿಕೆಯನ್ನ ಹಾಕಿ ಗಲ್ಲು ಶಿಕ್ಷೆ ಆಗೋದದ. ಪೊಲೀಸರು ಹೇಳ್ತಾರ, ನಿಮ್ಮವ್ವ ಬಂದ ನಿಂತಾಳ, ಏನು ಹೇಳಬೇಕಂತಂದು ಹೇಳು ಅಂದಾಗ ಮಗ ಅಂತಾನ, ನಾ ಏನು ಗಲ್ಲು ಶಿಕ್ಷೆ ಅನುಭವಿಸಾಕತ್ತೀನಲ್ಲ, ಇದು ನನಗೆ ಕೊಡಬೇಡ್ರಿ, ನಮ್ಮವ್ವಗೂ ಕೊಡ್ರಿ ಅಂದವ. ನಾವು ಹೇಳಿದ ಕರೆಕ್ಟ್ ಅದ ಇನ್ನವ? ನೀವು ಚಪ್ಪಾಳಿ ಹೊಡಕತ್ತೀರಂದ್ರೆ ತಿಳ್ಕೋಬೇಕು, ಇದು ಕರೆಕ್ಟ್. ಹೇಳುವ ತಾತ್ಪರ್ಯ 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಮಾತು ಸುಳ್ಳಲ್ಲ. ಕೊಡಬೇಕು ಸಂಸ್ಕಾರ. ಹಿಂಗ ಕೊಟ್ರಿ ಅಂದ್ರ ನಿಮ್ಮ ಮನೆಯೊಳಗೊಬ್ಬ ಬಸವಣ್ಣ ಬರ್ತಾನ, ನಿಮ್ಮ ಮನೆಯೊಳಗೊಬ್ಬ ದಾನಮ್ಮ ತಾಯಿ ಹುಟ್ಟಿ ಬರ್ತಾಳ ಸಂಸ್ಕಾರದ ಪ್ರತಿಫಲವಾಗಿ. ಹಾಗ ಸಂಸ್ಕಾರವನ್ನ ಕೊಡಾಕತ್ತ ತಂದೆ
ಇವರಿಬ್ಬರು ಮಕ್ಕಳ ಮ್ಯಾಲ ದೊಡ್ಡ ಪ್ರಭಾವ ಬೀರ್ತ. ನೀವಿಬ್ರು 24 ತಾಸು ಮನ್ಯಾಗ ಜಗಳ ಆಡಕತ್ತೀರಿ ಅಂದ್ರೆ ಅವ ಇಡೀ ಓಣಿ ತುಂಬ ಜಗಳ ಆಡ್ತಿರ್ತಾನೆ. ಜಗಳ ಆಡಬಾರ್ದು ಅಂತ ನಾ ಹೇಳಕಚ್ಚಿಲ್ಲ. ಸಂಸಾರ ಅಂದ ಮೇಲೆ ಜಗಳ ಬರ್ತಾವ. ಬರುವ ಜಗಳವನ್ನು ಮಕ್ಕಳ ಮುಂದೆ ತೋರಿಸ್ಬ್ಯಾಡ್ರಿ, ಅವಾಗ ಮಕ್ಕಳು ತಿಳ್ಕೊಳ್ತಾವ ಜಗಳ ಆಡಬಾರ್ದು ಅಂತ. ಅಪ್ಪ ಕುಂತಿದ್ದ ಕಟ್ಟಿ ಮ್ಯಾಲ, ಹುಡುಗರು ಓಸು ಮಂದಿ ಆಟ ಆಡಕತ್ತಿದ್ದು. ಜೀವನ ಅಂದ್ರೆ ಏನು ತಿಳ್ಕೊಂಡಿರಿ? ಬರೀ ಆಟ ಆಡೋದು ಒಂದ ಏನು? ಅಪ್ಪ ಬೈದ ಯಾರಿಗೆ? ಮಕ್ಕಳಿಗೆ. ಇಷ್ಟ ಬೈಯೋದೇ ತಡ, ಅಪ್ಪ ಕಿಸದಂದ ಬೀಡಿ ತೆಗೆದ ಮಗನಿಗೆ ಕೊಟ್ಟ. ಹೋಗ್ ನಿಮ್ಮವ್ರು ರೊಟ್ಟಿ ಮಾಡಕತ್ತಾಳ, ಅದೇನು ಒಲಿ ಹಚ್ಚಾಳ, ಒಲಿಗೆ ಒಂದು ತಟ್ಟಕ್ಕೆ ಬೀಡಿ ಹಚ್ಕೊಂಡು ಬಾ ಅಂತ ಕೊಟ್ಟು ಕಳಿಸ್ತ. ಬೀಡಿ ಕೈಯಾಗ ಹಿಡ್ಕೊಂಡ ಒಲಿ ಬಲ್ಲಿ ಹೋದ, ಹಚ್ಕೊಂಡ ಹೊರಗೆ ಬರ್ಬೇಕನ್ನೋದ್ರಾಗ ಪಡಸಾಲೆಗೆ ಆರಕತ್ತದು. 1 ಸಲ 2 ಸಲ 3 ಸಲ 4 ಸಲ 4-5 ಸಲ ಹಿಂಗೆ ಆದಾಗ ಮಗನಿಗೆ ತಲೆ ಕೆಟ್ಟಿತು. ಅದು ಯಾವಾಗ ಹಚ್ಕೊಂಡು ಬಂದ ಪಡಸಾಲೆಗೆ ಆರಕತ್ತಿತ್ತು, 6 ಸಮಯಕ್ಕೆ ಒಂದು ಜುರ್ಕಿ ಸೇರಿಬಿಟ್ಟ. ತೊಗೊಂಡು ಬಂದು ಕೊಟ್ಟ. ಅಪ್ಪ ಮತ್ತಂದ ಜಗಳ ಇವು ಆಟ ಆಡಕತ್ತಿ. ಜೀವನ ಅಂದ್ರೆ ಏನು ತಿಳ್ಕೊಂಡಿರಿ ಅಂದ. ಮಗ ಅನ್ಕೊಂಡ ನನಗೆ ಪಡಸಾಲೆಗೆ ಗೊತ್ತಾಗ್ಯದ ಜೀವನ ಅಂದ್ರೆ ಏನು ಅಂದವ. ಹೇಳುವ ತಾತ್ಪರ್ಯ, ಮಗ ಕೆಡಬೇಕು ಅಂದ್ರ ತಂದೆ ಕಾರಣ, ಮಗಳು ಕೆಡಬೇಕಾಗಿತ್ತು ಅಂದ್ರೆ ತಾಯಿ ಕಾರಣ. ಈ ತಂದೆ ತಾಯಿಗಳು ಯಾವ ಮನೆಯೊಳಗ ಶುದ್ಧವಾಗಿರ್ತಾರ ಅಂಥ ಮನೆಯೊಳಗ ಅಂಬೇಡ್ಕರ್ ಅವರ ಜನನ ಆಗ್ತದೆ, ಬಸವಣ್ಣನವರ ಜನನ ಆಗ್ತದೆ. ಅಂಥ ಸಂಸ್ಕಾರದ ಪ್ರತಿ ಫಲವಾಗಿ ದೊಡ್ಡ ದೊಡ್ಡ ಮಹಾತ್ಮರ ಜನನವಾಗ್ತದೆ. ಅಂಥ ಜನನ ನಾನು ನಿನ್ನೆ ದಿವಸ ಹೇಳಿದ್ದೆ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹರು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರು. ಹಾಗೆ ಬರ್ತದೆ. ಇಂಥ ಸಂಸ್ಕಾರ ಅನಂತರಾಯ ಶಿರಸಮ್ಮರಿಬ್ಬರು, ಅರ್ಥಾತ್ ತಂದೆ ತಾಯಿಗಳಿಬ್ಬರು ಕೊಡ್ತಾ 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 ಬೆಳೆಸ್ತಿದ್ದಾರೆ ಲಿಂಗಮ್ಮಳಿ. ಯಾರಾದರೂ ಆ ಮಗುವನ್ನ ನೋಡಬೇಕು ಅಂತ ಮನೆಗೆ ಬಂದಾಗ ಗಲ್ಲನೋ ತುಟಿನೋ ಮೂಗೋ ಹಿಡಿದು ಮಾತಾಡಿಸ್ಬೇಕು ಅಂತಾರ. ಆ ತಾಯಿ ಅವಳಿಗೆ ಮುಟ್ಟಿಸ್ಗುಡುತ್ತಿರಲಿಲ್ಲ. ಯಾಕ ಅಂತ ಎಲ್ಲರೂ ಕೇಳ್ತಾರ. ಏನಿಲ್ಲ, ಯಾರ ಕೊಳ್ಳಾಗ ಲಿಂಗ ಅದ ಅವ್ರು ಮಾತ್ರಕ್ಕೆ ಮುಟ್ಟಿಸ್ಕೊಳ್ತಾಳ, ಉಳಿದವರಿಂದಕ್ಕೆ ಯಾರಿಗೂ ಮುಟ್ಟಿಸ್ಕೊಳ್ಳ. ಯಾರು ತ್ರಿಕಾಲ ವಂದರಿದಾರ, ಯಾರು ಲಿಂಗ ಪೂಜೆಯನ್ನ ಮಾಡ್ತಾರ, ಅವ್ರದ ಮಾತ್ರ ಕೇಳ್ತಾಳ, ಉಳಿದವ್ರ ಮಾತು ಕೇಳಲ್ಲ. ಇಲ್ಕಲ್ ಅಂತ ಬರ್ತದ, ಕೇಳಿರೇನವ್ವ? ಇಲ್ಕಲ್ ಸೇರಿ ಇವರೇ ಗೊತ್ತಲ್ಲ. ಇಲ್ಕಲ್ನೊಳಗ ವಿಜಯ ಮಹಂತ ಮಹಾಸ್ವಾಮಿಗಳು ಅಂತ. ಯಾರು? ವಿಜಯ ಮಹಂತ ಮಹಾಸ್ವಾಮಿಗಳು. ವಿಜಯ ಮಹಂತ ಮಹಾಸ್ವಾಮಿಗಳವರ ಮಠದೊಳಗ ಒಂದು ಗೋಮಾತೆ ಇತ್ತು. ನಾ ಮನುಷ್ಯರ್ದು ಹೇಳಾಕತ್ತಿಲ್ಲ ಸುದ್ದಿ, ಒಂದು ಗೋಮಾತೆಯ ಸುದ್ದಿ ಹೇಳಾಕತ್ತೀನಿ. 2ನೇ ತಾಯಿ ಅಂದ್ರೇ ಆಕಳ. 2ನೇ ತಾಯಿ ಅಂದ್ರೇ ಆಕಳ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀ ನಾರಿಗಾದೆಯೋ ಎಲೆ ಮಾನವ. ನೋಡ್ರಿ ಎಷ್ಟು ಚಲೋ ಅದ. ನೀ ನಾರಿಗಾದೆಯೋ ಎಲೆ ಮಾನವ. ಅಂಥ ಗೋ ಮಾತೆಗೆ ಮಹಂತಮ್ಮ ಅಂತ ಹೆಸರಿಟ್ಟಿದ್ರು. ಏನು? ಮಹಂತಮ್ಮ. ಆ ಮಹಾಂತಮ್ಮಳಿಗೆ
ಒಂದು ಲಿಂಗ ಕಟ್ಟಿದ್ರವ್ವ. ಇನ್ನು ಲಿಂಗ ಕಟ್ಟಿದ್ರು. ಲಿಂಗದ ಮಹತ್ವ ಹೇಳಕತ್ತೀನಿ ನಾನು. ದಾನಮ್ಮ ಲಿಂಗಮ್ಮ ಲಿಂಗವಂತರಿಗೆ ಮಾತ್ರ ಮುಟ್ಟಿಸ್ಕೊಳ್ಳುತ್ತಿದ್ದು, ಇಲ್ಲ ಅಂದ್ರೆ ಸರಿ ಅಂತಿದ್ದು. ಆ ಮಹಂತಮ್ಮ ಅನ್ನುವ ಗೋ ಮಾತೆಗೆ ಕೊರಳೊಳಗ ಕಟ್ಟಿರುವಂಥ ಆ ಲಿಂಗ ಪೂಜೆಗೆ ವಿಜಯ ಮಹಂತ ಸ್ವಾಮಿಗಳು ದಿನ ನಿತ್ಯ ಬಂದು ಅದಕ್ಕೆ ಸ್ನಾನ ಮಾಡಿಸಿ ಕೊರಳಾಗಿದ್ದ ಲಿಂಗ ತಗೊಂಡು ಆ ಲಿಂಗಕ್ಕೆ ಪೂಜೆ ಮಾಡಿ ಆ ಲಿಂಗಾನ ಆಕಳಿಗೆ ಕಟ್ಟಿದ ಮ್ಯಾಲೇನೆ ಅದು ನೀರು ಕುಡಿತಿತ್ತು. ಅಲ್ಲಿ ತನಕ ನೀರು ಕುಡಿತಿರ್ಲಿಲ್ಲ, ನೆನಪಿಟ್ಕೊಳ್ರಿ. ನಾವಿನ್ನೂ ಹಾಸಿಗೆಯಾಗ ಇರ್ತೀವಿ. ಯಾವ ಹಾಸಿಗೆಯಾಗ? ಹಾಳು ಹಾಸಿಗೆಯಾಗ. ಇನ್ನೂ ಹಾಳು ಹಾಸಿಗೆಯಾಗ ಇರ್ತೀವಿ. ಏಯ್ ಬೆಡ್ ಕಾಫಿ ತೊಗೊಂಡು ಬಾ. ಇನ್ನು ಹಾಸಿಗೆಯಾಗ ಈ ಕೂಳು ಅಂತೀರ ಗೊತ್ತ ನೀವು? ತಿನ್ನ ಕೂಳು ಅಂತಿರಲ್ಲ. ಇವು ಏನು ಮುಂಜಾನೆ ಎದ್ದು ಬೆಡ್ ಮೇಲೆ ಕುಂತ ಕುಡಿತಾವಲ್ರಿ, ಒಟ್ಟು ಕೂಳು ತಿಂದಂಗನೆ. ಕೂಳು ಬೇರೆ, ಊಟ ಬೇರೆ, ಪ್ರಸಾದ ಬೇರೆ. ಭಾಳ ಲಕ್ಷ ಕೊಟ್ರಿ. ಕೂಳು ಬೇರೆ, ಊಟ ಬೇರೆ, ಪ್ರಸಾದ ಬೇರೆ. ಇವೇನು ಹಲ್ಲ ಮುಖ ಮುಸ್ರಿ ಮುಖ ಏನು ಇರ್ಲಾರ್ದಂಗೆ ಕುಡಿತಾವ ತಿಂತಾವಲ್ಲ, ಇವೆಲ್ಲ ಕೂಳು ತಿಂದಂಗೆ. ಇವೆಲ್ಲ ಕೂಳು ತಿಂದಂಗೆ. ಇನ್ನು ಅದ್ರಾಗ ಒಂದು ತಟಕ ಸುಧಾರಿಸ್ಕೊಂಡು ಜಳಕ ಮಾಡಿ ಒಂದು ತಟಕ ಮನ್ಯಾಗ ಏನು ತಗೊಳ್ತೀರಲ್ಲ, ಸ್ವಲ್ಪ ಸುಧಾರಿಸಿದ ಭಾಷೆನಾಗ ಊಟ. ಇನ್ನು ಬೆಳಗಿನ ಜಾವ ಎದ್ದು ಕಸ ಹೊಡೆದು ರಂಗೋಲಿ ಹಾಕಿ ಜಳಕ ಮಾಡಿ ಮನೆ ಒರೆಸ್ಕೊಂಡು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಕೊರಳಾಗಿದ್ದ ಲಿಂಗಾನ ಎಡಹಸ್ತದೊಳಗೆ ತಗೊಂಡು ಆ ಲಿಂಗೈಗ ನೀರು ಹಾಕಿ ಭಸ್ಮ ಹಚ್ಚಿ ವಿಭೂತಿ ರುದ್ರಾಕ್ಷಿ ಮಂತ್ರ ಬಿಲ್ವ ಪತ್ರಿ ಪುಷ್ಪಾದಿಗಳಿಂದ ಪೂಜಿಸಿ, ಲಿಂಗಯ್ಯ ಎಲ್ಲ ನಿಂದೇ ಅಂತ ಒಂದು ಸಲ ಆ ಲಿಂಗೈಗೆ ನಮಸ್ಕಾರ ಮಾಡಿ ಏನು ಬಾಯಾಗಿ ಇಟ್ಕೊಳ್ತಿರಲ್ಲ ಅದಕ್ಕೆ ಮಾತ್ರ ಪ್ರಸಾದ ಅಂತಾರ. ಇನ್ನು ಉಳಿಕೆದು ಯಾವುದು ಪ್ರಸಾದನಲ್ಲ, ಇನ್ಯಾವುದಕ್ಕೂ ಪ್ರಸಾದ. ಬಾಯಿ ತೆಗೆದ್ರೆ ಸಾಕು. ಯಾರ್ರಿ ನೀವು? ಮೊಸಳಿ ಬಾಯಿ ತೆಗೆದಂಗೆ ಹೇಳ್ತೀವಿ ನಾವು ಲಿಂಗಾಯತರಿ ಅಂತ. ಎಷ್ಟು ಮಂದಿ ಕೊರಳಾಗದಾರಿ ಲಿಂಗ ಹೇಳ್ರಿ. ಪುರಾಣ ನೀವೆಲ್ಲ ಕೇಳಾಕ ಬಂದಿರಿ. ಪುರಾಣ ನೀವೆಲ್ಲ ಕೇಳಾಕ ಬಂದಿರಿ. ಮುತ್ಯ ಅದನ್ನೆಲ್ಲ ಏನು ಕೇಳ್ತೀವಿ? ಸುಮ್ಮನೆ ಶಿವರಾತ್ರಿಗೆ ಒಂದು ದಿವಸ ಗೂಟಕ್ಕೆ ಇರ್ತದ ತಗೊಳ್ತೀವಿ. ಕಾಡು ದೇವ್ರ ಕಾಟಕ್ಕೆ ಮನೆಗೆ ಸ್ವಾಮಿಗಳನ್ನು ಕರೆಸ್ಕೊಳ್ತೀವಿ. ಆ ಸ್ವಾಮಿಗಳ ಪಾದೋದಕ್ಕೆ ಹಾಕ್ಕೊಂಡು ಶಿವಾಯ ನಮ ಅಂತ ಹೊಡೆದು ಬಿಡ್ತೀವಿ. ಇದಲ್ಲ, ಬರೀ ಲಿಂಗಾಯತರ ಮಾತ್ರ ಲಿಂಗ ಕಟ್ಕೊಳ್ಬೇಕು ಅಂತ ಅಲ್ಲ. ಮಾದಾರ ಚೆನ್ನೈನವರು ಲಿಂಗ ಕಟ್ಕೊಂಡಿದ್ರು. ಡೋಹಾರ ಕಕ್ಕಯ್ಯನವರು ಲಿಂಗ ಕಟ್ಕೊಂಡಿದ್ರು. ಅಕ್ಕ ಮಹಾದೇವಿ ಲಿಂಗ ಕಟ್ಕೊಂಡಿದ್ಲು. ಸೂಳೆಯ ಸಂಕವೇ ಗೊತ್ತೇ ನಿಮಗೇನು ಹೆಸರು? ಕಲ್ಯಾಣದೊಳಗೆ ಸೂಳೆಗಾರಿಕೆ ಮಾಡುವ ಶರಣೆ ಬದಲಾಗ್ತಾಳೆ. ಸೂಳೆಯ ಸಂಕವೇ ಲಿಂಗ ಕಟ್ಟಿಕೊಳ್ಳುತ್ತಾಳೆ. ಒಬ್ಬರೇ ಇಬ್ಬರೇ ನೂರಾರು ಜನ ಶರಣಿಯರೆಲ್ಲರೂ ಲಿಂಗ ಪೂಜೆ ಮಾಡಿಕೊಳ್ಳದೆ ಕಾಯಕವನ್ನು ಪ್ರಾರಂಭಿಸ್ತಿರ್ಲಿಲ್ಲ. ಲೈಸೆನ್ಸ್ ಲಿಂಗಾಯತರಾಗಬೇಡ, ತಿಳಿತಾ? ಲೈಸೆನ್ಸ್ ಲಿಂಗಾಯತ, ಸುಮ್ಮನೆ ಬರೆಯೋದಕ್ಕೆ ಲಿಂಗಾಯತರಾಗಬೇಡ. ಯಾರ್ಯಾರು ಲಿಂಗ ಹಾಕ್ಕೊಂಡಾರ ಅವರೆಲ್ಲರೂ ಲಿಂಗಾಯತರ ನೆನಪಿರಲಿ. ಲಿಂಗ ಪ್ಲಸ್ ಆಯತ ಇಸಿಕಲ್ ಟು ಲಿಂಗಾಯತ. ಲಿಂಗ ಪ್ಲಸ್ ಆಯತ ಇಸಿಕಲ್ ಟು ಲಿಂಗಾಯತ. ಲಿಂಗ ಧಾರಣೆ ಯಾರ್ಯಾರು ಮಾಡ್ಕೊಂಡಾರೋ ಅವರೆಲ್ಲರೂ ಲಿಂಗಾಯತರೇ. ಒಬ್ಬವ ಗನ್ನ ಈ ಬಂದೂಕ್ ಗೊತ್ತಿಲ್ಲ, ಬಂದೂಕ್ ಲೈಸೆನ್ಸ್ ತಗೊಂಡ. ಯಾಕೆ ಬಂದೂಕ್ ಲೈಸೆನ್ಸ್ ತಗೊಂಡ ಅಂದ್ರೆ ಇವನ ಮನೆ ಅಡವಿಯಾಗಿತ್ತು. ಅಡವಿಯಾಗಿದ್ದ ಮನೆಗೆ ಹೋಗಬೇಕಂದ್ರೆ ನೂರಾರು ಪ್ರಾಣಿಗಳು ಬರ್ತಿದ್ದು. ಹಾಯವ್ವ, ನೂರಾರು ಪ್ರಾಣಿಗಳ ದಿನ ನಿತ್ಯ